ಬೆಂಗಳೂರಲ್ಲಿದ್ದವಳು ಹಾಸನಿಗೆ ಜಂಪ್ ಆಗಿ ರಜಾ ಇತ್ತು ಅಂದ್ಬಿಟ್ಟು ಇನ್ನೊಂದು ದಿನ ರಜಾ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಬೈಲಹಳ್ಳಿ ದೇವಸ್ಥಾನ ಅಂತ ನಮ್ಮ ಮನೆ ದೇವ್ರದ್ದು ಜಾತ್ರೋತ್ಸವ ನಡೀತಾ ಇದೆ. ಸೊ ಅಲ್ಲಿಗೆ ಬಂದಿರೋದು. ಒಂಥರ ಅಮೋಘ ದೃಶ್ಯ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಬಂದಿರೋದು. ಈ ಜನ ನೋಡಿ ಶಾಕ್ ಆಯ್ತಿದ್ಯೋ ಅದಕ್ಕೆ ಗೊತ್ತಾ, ತಿಂಡಿಗೆ ಯಪ್ಪ ಅಂದ್ಕೊಂಡು ಗುದ್ದಾಡ್ಕೊಂಡು ಅದ್ದಾಡ್ಕೊಂಡು ಹಂಗೆ ತಿಂಡಿ ತೊಗೊಂಡು ಬೇಗ ಬೇಗ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಇಲ್ಲಿ ದೇವ್ರು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಂಥರ ಖುಷಿಯಾಗುತ್ತೆ. ಆ್ಯಂಡ್ ಈ ಒಂದು ದೃಶ್ಯ ನೋಡ್ತಿದ್ರೆ ನನಗೆ ಕೃಷ್ಣ ಜನ್ಮಾಷ್ಟಮಿ ನೆನಪಾಗುತ್ತೆ. ಬಿಕಾಸ್ ಇದೇ ಥರನೇ ಡೆಕೋರೇಟ್ ಮಾಡಿರ್ತೀವಿ ನಾವು. ಆಮೇಲಿಂದ ದೇವ್ರ ದರ್ಶನನೂ ಪಡ್ಕೊಂಡ್ವಿ. ಆಮೇಲೆ ಎಲ್ಲೂ ಬೆಳ್ಳ ಕೊಟ್ಟಿದ್ರು, ಅದನ್ನು ತಿಂದ್ಕೊಂಡು ನಮ್ಮ ಅಭಿರಾಮದ ಏನೋ ಆಟ ಸಂಬಂಧ ನೋಡಿದಂತೆ ಕಾರ್ದು ಅದನ್ನು ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಕೊನೆಗೆ ಯಾವುದೋ ಒಂದು ತೊಗೊಂಡ್ಬಿಟ್ಟು ಬಂದ. ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಆಮೇಲೆ ಪ್ರದಕ್ಷಿಣೆ ನಡೀತಿದ್ದು. ಆಮೇಲೆ ದೇವ್ರನ್ನ ತೇರೊಳಗೆ ಇಟ್ಟಿದ್ರು, ಅದನ್ನು ತೇರು ಹೇಳಿದ್ರು. ಆಮೇಲೆ ಊಟನೂ ಬಡಿಸಿದ್ರು. ಊಟನೂ ಚೆನ್ನಾಗಿತ್ತು. ಬೇಗ ಬೇಗ ಊಟ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ನಮ್ಮ ಅಭಿರಾಮ ತೊಗೊಂಡಿರೋ ಟಾಯ್ ನೋಡಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.